ಶಾಸ್ತ್ರೋಕ್ತವಾಗಿ ಮಾಡಬೇಕಾದ ಹವನ ಹೋಮಗಳೆಲ್ಲ ನಿನ್ನ ದಯದಿಂದ ನಿರ್ವಿಘ್ನವಾಗಿ ಮುಗಿದಿವೆ. ಈಗ ಕುದುರೆ ರಕ್ಷಣೆ ಯಾರನ್ನು ಕಳಿಸೋಣ? ಅಶ್ವಮೇಧ ಯಾಗಕ್ಕೆ ಕಂಕಣಧಾರಿಯಾದ ನಿನ್ನ ಬಿಟ್ಟು ಯಾರು ಬೇಕಾದರೂ ಹೋಗಬಹುದು. ಮತ್ತೆ ಯಾರನ್ನು ಕಳಿಸೋಣ? ಯಾಕಣ್ಣ, ನನ್ನ ಶಕ್ತಿ ಸಾಮರ್ಥ್ಯಗಳ ಮೇಲೆ ನಿನಗಿದ್ದ ನಂಬಿಕೆ ಕಡಿಮೆಯಾಯಿತೆ? ಕುರುಕ್ಷೇತ್ರದ ಧಾರಾತೀರ್ಥದಲ್ಲಿ ನನ್ನ ಗಾಂಡೀವ ಮುಳಿಗೆದ್ದಿದ್ದರೂ ಇನ್ನೂ ತುಕ್ಕು ಹಿಡಿದಿಲ್ಲ. ಅದರ ಸಹಾಯದಿಂದ ಬ್ರಹ್ಮಾಂಡವನ್ನೇ ಅಲ್ಲೋಲ ಕಲ್ಲೋಲ ಮಾಡುವ ಈ ತೋಳಿನ ಶಕ್ತಿ ಕುಗ್ಗಿಲ್ಲ. ನನ್ನ ಶಸ್ತ್ರಾಸ್ತ್ರಗಳ ಹಸಿವು ಇನ್ನೂ ತೀರಿಲ್ಲ. ಫಲ ಫಲ ಅರ್ಜುನ. ಅಪ್ಪಣೆ ಕೊಡು, ಅಪ್ಪಣೆ ಕೊಡು. ಭೂಮಂಡಲದಲ್ಲಿರೋ ರಾಜ ಮಹಾರಾಜ ಚಕ್ರವರ್ತಿಗಳನ್ನೆಲ್ಲ ಗೆದ್ದು ಅವರ ಕಿರೀಟಗಳನ್ನು ತಂದು ನಿನ್ನ ಪಾದಗಳಲ್ಲಿ ಕಾಣಿಕೆಯಾಗಿ ಅರ್ಪಿಸುತ್ತೇನೆ. ಈ ಅಲ್ಪ ಕಾರ್ಯಕ್ಕೆ ಕೃಷ್ಣನಿಗೆ ಶ್ರಮ ಕೊಡಬೇಕೆ? ಪಾರ್ಥ, ಇದು ಅಲ್ಪ ಕಾರ್ಯವೇ. ಈ ಕಾರ್ಯಕ್ಕೆ ನನ್ನ ಸಹಾಯ ಸಹಕಾರ ಬೇಕಾಗಿಲ್ಲ. ಧರ್ಮರಾಯ, ಪಾರ್ಥನಿಗೆ ಅಪ್ಪಣೆ ಕೊಡು. ನಿನ್ನಿಚ್ಛೆ ಪರಮಋಷಕೇತು ನಮ್ಮೆಲ್ಲರ ಪ್ರಾಣ. ಅವನನ್ನ ಸರಿಯಾಗಿ ನೋಡಿಕೊಂಡು ಕ್ಷೇಮದಿಂದ ಕರೆತರೋ ಭಾರ ನಿನಗೆ ಸೇರಿತು. ಆ ಭಯ ನಿನ್ಗೆ ಯಾಕಣ್ಣ? ಅವನನ್ನ ನಾನ್ ನೋಡ್ಕೊಂಡು. ಪಾರ್ಥ, ಮುಹೂರ್ತ ಸರಿಯಾಗಿದೆ, ಹೊರಡಬಹುದು. ಚಿತ್ತ ಋಷಿಕೇತು. ಮಾತೃವಾಕ್ಯ ಪರಿಪಾಲನಾ ದುರಂಧರಾದ ನಮ್ಮ ಪ್ರಭುಗಳು ಸಕಲ ವಿದ್ಯಾ ಪಾರಂಗತರಾಗಿದ್ದರು ತಮ್ಮ ಅಪ್ಪಣೆ ಪ್ರಕಾರ ಪ್ರತಿನಿತ್ಯ ಶಸ್ತ್ರಾಭ್ಯಾಸ ಮಾಡ್ತಾ ಇದ್ದಾರೆ. ನೋಡಿ ತಾಯಿ, ನಮ್ಮ ಪ್ರಭು ಬಭ್ರುವಾಹನರ ಶಸ್ತ್ರ ಚಾತುರ್ಯ. ಫಲ. ಕತ್ತಿಯ ಚಾಲನೆ ಅಮೋಘವಾಗಿದೆ. ಮಿಂಚಿಗಿಂತಲೂ ಚಂಚಲವಾಗಿದೆ ನಮ್ಮ ಮಹಾರಾಜ ಬಭ್ರುವಾಹನರ ಕತ್ತಿ. ಕುಮಾರ, ನೋಡಲ್ಲಿ. ಇವು 7 ಲೋಹದ ಬೊಂಬೆಗಳು. ಒಂದೇ ಬಾಣದಿಂದ ಇವುಗಳ ತಲೆ ಕತ್ತರಿಸಬೇಕು. ಈಗ ತೋರಿಸು ನಿನ್ನ ಬಾಣ ಪ್ರಯೋಗದ ಚಾತುರ್ಯ. ಆಗಲಿ ದೊಡ್ಡಮ್ಮ. ಈಗ ಹೇಳು ದೊಡ್ಡಮ್ಮ, ನಿನ್ನ ಮಗನ ತೋಳಿನಲ್ಲಿ ಬಲ ಇದೆಯೋ ಇಲ್ಲವೋ? ಒಪ್ಕೊಂಡೆ. ಈಗ ಕಣ್ಣಿನ ಗುರಿ ಪರೀಕ್ಷೆ ಆಗ್ಬೇಕು. ಬಾ ನೋಡು, ಮೇಲೆ ಹಕ್ಕಿಗಳಿವೆ, ಅದರ ಕೆಳಗೆ ಚಕ್ರ ತಿರುಗ್ತಾ ಇದೆ, ಅದರ ಪ್ರತಿಬಿಂಬ ನೀರಿನಲ್ಲಿ ಕಾಣಿಸ್ತಾ ಇದೆ. ಅದನ್ನ ನೋಡ್ಕೊಂಡು ಮಧ್ಯದ ಹಕ್ಕಿ ಕಣ್ಣು ಹೊಡಿಬೇಕು. ಹೊಡಿತೀಯಾ?
ಮಹಾಬಿಲ್ಲಾಳಾದ ಅರ್ಜುನ ಮತ್ಸ್ಯಂತ್ರನ್ ಭೇದಿಸಿದ್ದು ಇದೇ ರೀತಿ ಅಲ್ವೇ ದೊಡ್ಡಮ್ಮ? ಅವನಿಗಿಂತೂ ನಿನ್ನ ಮಗ ಏನು ಕಡಿಮೆ ಇಲ್ಲ ಅನ್ನೋದನ್ನ ನೀನೇ ನೋಡವಂತೆ. ಅರ್ಜುನ ಒಂದು ಮೀನು ಕಣ್ಣನ್ನು ಹೊಡೆದ, ಈ ಬಬ್ರವಾಹನ 3 ಹಕ್ಕಿ ಕಣ್ಣಿಗೂ ಹೊಡಿತಾನೆ. ಕುಮಾರ ಭರ. ಶಿಷ್ಯ ಗುರುನ್ ಮೀರಿಸ್ಬೇಕು, ಮಗ ತಂದೆನ್ ಮೀರಿಸ್ಬೇಕು. ಆಗ್ಲೇ ಗುರುಗೂ ತಂದೆಗೂ ತೃಪ್ತಿ. ಯಾರು ದೊಡ್ಡಮ್ಮ ನಮ್ಮ ತಂದೆ? ಯಾಕೆ ನಮ್ಮಿಂದ ದೂರವಾಗಿದ್ದಾರೆ? ನಾವೇನಾದ್ರೂ ತಪ್ಪಾಡಿದೀವಾ? ಇಲ್ಲ ಕುಮಾರ, ಇಲ್ಲ. ಯಾರು ಯಾವ ತಪ್ಪೂ ಮಾಡಿಲ್ಲ. ಮತ್ತ್ಯಾಕೆ ಅವ್ರು ನಮ್ಮನ್ನು ನೋಡೋದಕ್ಕೆ ಬರ್ತಾ ಇಲ್ಲ? ಬೆಳೆದು ದೊಡ್ಡವನಾಗಿ ಸಕಲ ವಿದ್ಯಾ ಪಾರಂಗಿತರಾಗಿರುವ ಮಗನ್ನ ನೋಡ್ಬೇಕು ಅನ್ನೋ ಮಮತೆ ಅವ್ರು ಯಾಕೆ ಹುಟ್ಟುತ್ತಾ ಇಲ್ಲ? ಕರ್ತವ್ಯದ ಪ್ರಾಮುಖ್ಯತೆ ಮಮತೆಗೆ ತೆರೆ ಹಾಕಿರಬಹುದು. ಅದೆಂಥದ್ದಮ್ಮ ಮಗನ ನೋಡದೇ ಇರುವಂತಹ ಕರ್ತವ್ಯ? ಯಾವಾಗ ಕೇಳಿದ್ರು ಅಮ್ಮ ನೀನು ಇಬ್ರು ಈ ವಿಷಯ ನನ್ನಿಂದ ಮರೆಮಾಚ್ತಾ ಇದ್ದೀರಿ. ತಂದೆ ನೋಡ್ಬೇಕು ಅನ್ನೋ ಆಸೆ ಆತರ ದಿನೇ ದಿನೇ ನನ್ನ ಹೃದಯನ ಕೊರಿತಾ ಇದೆ. ಹೇಳಮ್ಮ, ಹೇಳು ದೊಡ್ಡಮ್ಮ, ಯಾರು ನಮ್ಮ ತಂದೆ? ನೀನು ಹೇಳೋದಿಲ್ಲ, ನಾನು ಬಿಡೋದಿಲ್ಲ. ಇವತ್ತು ಈ ವಿಷಯ ನಾನು ತಿಳ್ಕೊಳ್ಳೇಬೇಕು. ಅಲ್ಲಿ ತನಕ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ. ಅಲ್ಲಿ ತನಕ ನನ್ನ ಮನಸ್ಸು